ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ನಡೀತಾ ಇದೆ. ಅಲ್ಲಿ ವಿಶ್ವದ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ಈಗಾಗಲೇ ಟ್ರಂಪ್ ಮಾತನಾಡಿದ್ದಾರೆ, ಎರ್ಡೋಗನ್ ಮಾತನಾಡಿದ್ದಾರೆ, ಮ್ಯಾಕ್ರೋನ್ ಮಾತನಾಡಿದ್ದಾರೆ. ಹೀಗೆ ವಿಶ್ವ ನಾಯಕರೆಲ್ಲರೂ ಕೂಡ ಸಾಲಾಗಿ ಬಂದು ಮಾತನಾಡ್ತಾ ಇದ್ದಾರೆ. ಇದೇನು ಹೊಸ ವಿಚಾರ ಅಲ್ಲ. ಪ್ರತಿ ವರ್ಷವೂ ಕೂಡ ಇಂತಹ ಜನರಲ್ ಅಸೆಂಬ್ಲಿ ಆಗುತ್ತೆ. ಅನೇಕ ನಾಯಕರು ಮಾತನಾಡ್ತಾರೆ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ತನಗೆ ಸಂಬಂಧಪಡದಂತಹ ವಿಚಾರಗಳನ್ನು ಕೂಡ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಮಾತನಾಡಿ ನಾನು ವಿಶ್ವನಾಯಕ ಅಂತ ಪೋಸ್ ಕೊಡ್ತಾರೆ. ಆದರೆ ಅದೆಲ್ಲವೂ ಕೂಡ ಅವರವರ ಮೂಗಿನ ನೇರಕ್ಕಿರುತ್ತೆ. ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಈ ಬಾರಿ ಇಂಡೋನೇಷ್ಯಾದ ಅಧ್ಯಕ್ಷರು ಮಾತನಾಡಿದಂತಹ ಮಾತುಗಳಿದೆಯಲ್ಲ, ಇದು ಇತಿಹಾಸದ ಪುಟದಲ್ಲಿ ದಾಖಲಾಗುತ್ತೆ. ಇವತ್ತು ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಕೂಡ ಮೂಗಿನ ಮೇಲೆ ಬೆರಳಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಹೀಗೂ ಕೂಡ ಭಾಷಣ ಮಾಡೋದಕ್ಕಾಗತ್ತಾ ಒಂದು ಮುಸ್ಲಿಂ ದೇಶದ ನಾಯಕನಾಗಿ ಅಂತ. ಒಂದು ಐತಿಹಾಸಿಕವಾದಂತಹ ಭಾಷಣ ಮಾಡಿದ್ದಾರೆ. ಜಿಯೋ ಪೊಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇರುವಂತವರಿಗೆ ಈ ಭಾಷಣ ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕೆ ಇಂಡೋನೇಷ್ಯಾದ ಅಧ್ಯಕ್ಷರ ಮಾತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನು ಮುಂದೆ ವಿವರಿಸ್ತೀನಿ ಆ ಬಗ್ಗೆ. ಇನ್ನೊಂದು ಕಡೆ ಟ್ರಂಪ್ ವಿರುದ್ಧವಾಗಿ ಕೊಲಂಬಿಯಾದ ಅಧ್ಯಕ್ಷರು ಯಾವ ರೀತಿಯಾಗಿ ಜಾಡಿಸಿದ್ದಾರೆ ಅಂತಂದ್ರೆ, ಅಮೆರಿಕದ ಅಧ್ಯಕ್ಷ ಈ ಪರಿಯಾದಂತಹ ಅವಮಾನವನ್ನ ಇತಿಹಾಸದಲ್ಲೇ ಎದುರಿಸಿಲ್ಲ. ಆ ಮಟ್ಟಿಗೆ ಅವರು ಜಾಡಿಸಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಪ್ರಬೋವೋ ಸುಬಿಯಾಂತೋ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದಂತಹ ಮಾತುಗಳಿದಾವಲ್ಲ, ಇಸ್ರೇಲ್ ಸೇರಿದಂತೆ ಇಡೀ ವಿಶ್ವದಲ್ಲಿ ಇವತ್ತು ಚರ್ಚೆಯ ವಿಚಾರ. ನನಗಂತೂ ಸುಬಿಯಾಂತೋ ಭಾಷಣ ಕೇಳಿದ ಮೇಲೆ ಒಂದು ಅನ್ನಿಸ್ತು, ಇವ್ರು ಯಾಕಾದ್ರೂ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆಗಿದ್ದಾರೆ. ಒಂದು ವೇಳೆ ಇವರೇನಾದ್ರೂ ಅಮೆರಿಕದ ಅಧ್ಯಕ್ಷರಾಗಿರ್ತಿದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಿರ್ತಾ ಇತ್ತು. ನನಗಂತೂ ಹೀಗೆ ಅನ್ನಿಸ್ತು. ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಕೂಡ ಶಾಂತಿಯ ಪ್ರತಿಪಾದಕರೇ. ಇಸ್ರೇಲ್ ಕೂಡ ಶಾಂತಿಯ ಬಗ್ಗೆ ಮಾತನಾಡುತ್ತೆ, ರಷ್ಯಾ ಕೂಡ ಶಾಂತಿಯ ಬಗ್ಗೆ ಮಾತನಾಡುತ್ತೆ, ಇರಾನ್ ಕೂಡ ತನ್ನ ಬಾಯಲ್ಲಿ ಶಾಂತಿ ಶಾಂತಿ ಅಂತ ಹೇಳುತ್ತೆ. ಅಂದ್ರೆ ಅವರು ಮಾತನಾಡ್ತಾ ಇರ್ತಾರಲ್ಲ, ಅವರವರ ಮೂಗಿನ ನೇರಕ್ಕೆ ಅದು ಶಾಂತಿಯ ದಾರಿಯೇ ಆಗಿರುತ್ತೆ. ಈಗ ಉದಾಹರಣೆಗೆ ಟ್ರಂಪ್ ಅನುಸರಿಸ್ತಾ ಇರುವಂತಹ ಮಾರ್ಗವನ್ನೇ ನೋಡಿ. ಟ್ರಂಪ್ ಪದೇ ಪದೇ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಭಾರತವನ್ನು ದಂಡಿಸ್ತಾ ಇದ್ದೀನಿ, ಭಾರತವನ್ನು ದಂಡಿಸುವ ಮೂಲಕ ರಷ್ಯಾ ಯುದ್ಧವನ್ನು ನಿಲ್ಲಿಸ್ತಾ ಇದ್ದೀನಿ, ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ದಾರೆ. ಆದರೆ ರಿಯಲ್ ವಿಚಾರಕ್ಕೆ ಬಂದಾಗ ಟ್ರಂಪ್ ಬಳಿಯಲ್ಲಿ ಉತ್ತರ ಇಲ್ಲ. ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಭಾರತ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅದೇ ವಿಶ್ವಸಂಸ್ಥೆಯಿಂದ ಹೊರಬಂದು ಅವರು ಏರ್ಫೋರ್ಸ್ 1ಗೆ ಬರ್ತಿದ್ದಂತೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ, ಅಮೆರಿಕ ಈಗಲೂ ಕೂಡ ಯುರೇನಿಯಂ ಅನ್ನ ರಷ್ಯಾದಿಂದ ತರಿಸ್ಕೊಳ್ತಾ ಇದೆಯಲ್ಲ, ನೀವು ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡ್ರಿ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಟ್ರಂಪ್ ಅದಕ್ಕೆ ಈ ಬಾರಿಯೂ ಉತ್ತರ ಕೊಟ್ಟಿಲ್ಲ. ಯಾಕೆಂದ್ರೆ ಅವರ ಬಳಿಯಲ್ಲಿ ಉತ್ತರ ಇಲ್ಲ. ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್. ಅದೇ ಟ್ರಂಪ್ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ, ಇದಕ್ಕೆ ಭಾರತ ಏನು ಪೇ ಮಾಡುತ್ತಲ್ಲ ಅದು ಯುದ್ಧಕ್ಕೆ ಬಳಕೆ ಆಗ್ತಾ ಇದೆ, ಹೀಗಾಗಿ ನಾನು ಭಾರತವನ್ನು ದಂಡಿಸುವ ಸಲುವಾಗಿ 25% ಹೆಚ್ಚಿಗೆ ಟ್ಯಾರಿಫ್ ಹಾಕಿದ್ದೀನಿ ಅಂತ ವಿಶ್ವಸಂಸ್ಥೆಯಲ್ಲಿ ಮಾತನಾಡ್ತಾರೆ. ಚೈನಾ ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ? ಇದೇ ಟ್ರಂಪ್ ಘೋಷಣೆ ಮಾಡಿದಾರಲ್ವಾ, ಇವತ್ತು ಚೈನಾ ಕೂಡ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದೆ ಅಂತ. ಹಾಗಾದರೆ ಟ್ರಂಪ್ ಚೈನಾ ವಿಚಾರದಲ್ಲಿ ಯಾಕೆ ಕ್ರಮ ಕೈಗೊಂಡಿಲ್ಲ? ಅದೇ ರೀತಿಯಾಗಿ ಯುರೋಪ್ ಕೂಡ ಇವತ್ತು ಎನರ್ಜಿ ವಿಚಾರದಲ್ಲಿ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ, ರಷ್ಯಾದಿಂದ ಎನರ್ಜಿಯನ್ನು ಬೈ ಮಾಡ್ತಾ ಇದೆ ಅಂತ ಟ್ರಂಪೇ ಒಪ್ಕೊಂಡಿದ್ದಾರೆ. ಹಾಗಾದರೆ ಯುರೋಪ್ ಮೇಲೆ ಏನು ಕ್ರಮ ಕೈಗೊಂಡಿದ್ರಿ? ಅದೇ ಯುರೋಪ್ನ ಜೊತೆಗೆ ಅಮೆರಿಕ ಒಂದು ಟ್ರೇಡ್ ಡೀಲ್ ಅನ್ನು ಮಾಡಿಕೊಂಡಿದೆ. ಇಲ್ಲಿ ಟ್ರಂಪ್ ಅವರ ಶಾಂತಿಯ ಪ್ರತಿಪಾದನೆ ಹೇಗಿದೆ? ಭಾರತ ನನಗೆ ಈಸಿ ಟಾರ್ಗೆಟ್, ಭಾರತವನ್ನು ದಂಡಿಸೋದ್ರಿಂದ ಅಮೆರಿಕಗೂ ಕೂಡ ಲಾಭ ಇದೆ, ಈ ಕಾರಣದಿಂದಾಗಿ ನಾನು ಭಾರತವನ್ನು ದಂಡಿಸ್ತೀನಿ, ಈ ವಿಚಾರದಲ್ಲಿ ಪ್ರಚಾರವನ್ನು ಗಿಟ್ಟಿಸ್ತೀನಿ. ಇದು ಟ್ರಂಪ್ ಅವರ ನೀತಿ. ಅಮೆರಿಕ ಅಂತಲ್ಲ, ಇವತ್ತು ವಿಶ್ವದ ಬಹುತೇಕ ರಾಷ್ಟ್ರಗಳ ನಾಯಕರು ಇದೇ ರೀತಿಯಾಗಿ ನಡೆದುಕೊಳ್ತಾ ಇರುವಂತಹದ್ದು. ಆದರೆ ಭಾರತ ಮೊದಲಿನಿಂದಲೂ ಕೂಡ ಒಂದು ಟ್ರೆಂಡ್ ಅನ್ನು ಸೆಟ್ ಮಾಡಿತ್ತು. ಉಕ್ರೇನ್ ರಷ್ಯಾ ಯುದ್ಧದ ವಿಚಾರದಲ್ಲಿ ನಾವು ಉಕ್ರೇನ್ಗೂ ಕೂಡ ಹತ್ತಿರ ಇರ್ತೀವಿ, ರಷ್ಯಾಗೂ ಕೂಡ ಹತ್ತಿರ ಇರ್ತೀವಿ, ಕೇವಲ ದಂಡನೆಯ ಕ್ರಮದಿಂದಾಗಿ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾರತದ ವಾದ. ಇದನ್ನ ಜೆಲೆನ್ಸ್ಕಿ ಅಮೆರಿಕದಲ್ಲಿ ಒಪ್ಪಿಕೊಂಡಿದ್ದಾರೆ. ಫಾಕ್ಸ್ ನ್ಯೂಸ್ಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಭಾರತದ ವಿಚಾರವನ್ನ ಅಲ್ಲಿನ ಜರ್ನಲಿಸ್ಟ್ ಪ್ರಶ್ನೆ ಮಾಡುತ್ತಾರೆ. ಅದಕ್ಕೆ ಜೆಲೆನ್ಸ್ಕಿ ಏನು ಹೇಳ್ತಾರೆ ಗೊತ್ತಾ? ಭಾರತ ಇವತ್ತು ನಮ್ಮ ಪರವಾಗಿದೆ, ಎನರ್ಜಿಯನ್ನ ಅವರು ರಷ್ಯಾದಿಂದ ಬೈ ಮಾಡ್ತಾ ಇರಬಹುದು, ಅದು ಕೂಡ ಸೆಟಲ್ ಆಗುತ್ತೆ, ಆದ್ರೆ ಭಾರತ ನಮ್ಮ ಪಕ್ಷದಲ್ಲೇ ಇದೆ, ಹೀಗಂತ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳ್ತಾರೆ. ಇದರ ಅರ್ಥ ಏನು ಕೇಳಿದ್ರೆ, ಭಾರತ ಶಾಂತಿಯ ವಿಚಾರದಲ್ಲಿ ಯಾವುದೇ ಶೋ ಆಫ್ ಮಾಡೋದಿಲ್ಲ. ಒಂದು ಕಡೆ ಖಂಡಿಸ್ತಾ ಇರೋದು, ಇನ್ನೊಂದು ಕಡೆ ಒಳಗಿನಿಂದ ಕೈ ಜೋಡಿಸೋದು, ಇದು ಶಾಂತಿಗೆ ಸೊಲ್ಯೂಷನ್ ಅಲ್ಲ ಅನ್ನುವಂಥದ್ದು ಭಾರತದ ಬಲವಾದಂತಹ ನಿಲುವು. ಈಗ ಇದೇ ನಿಲುವನ್ನ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಪ್ರತಿಪಾದನೆ ಮಾಡಿದ್ದಾರೆ, ಅದು ಕೂಡ ವಿಶ್ವಸಂಸ್ಥೆಯಲ್ಲಿ. ಸುಬಿಯಾಂತೋ ಭಾಷಣ ಇವತ್ತು ಯಾವ ಮಟ್ಟಿಗೆ ವೈರಲ್ ಆಗ್ತಾ ಇದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ವಿಶ್ವದ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಇದು ಸುದ್ದಿಯಾಗಿದೆ. ಭಾರತ, ಅಮೆರಿಕ, ಪಾಶ್ಚಿಮಾತ್ಯ ದೇಶಗಳು ಎಲ್ಲ ಕಡೆ ಇದು ಬಹಳ ದೊಡ್ಡ ಮಟ್ಟದ ಸುದ್ದಿಯಾಗಿದೆ. ಇಸ್ರೇಲ್ ಧನ್ಯವಾದವನ್ನು ಹೇಳಿದೆ, ಬಹಳ ಉತ್ತಮವಾದಂತಹ ಮಾತು ಹೇಳಿದ್ರಿ ಅಂತೇಳಿ ಇಸ್ರೇಲ್ ಹೇಳ್ತಾ ಇದೆ. ಇಡೀ ಮುಸ್ಲಿಂ ಜಗತ್ತು ಇವತ್ತು ತಲೆ ಕೆಡಿಸ್ಕೊಂಡು ಕೂತಿದೆ. ಹೀಗೂ ಯೋಚನೆ ಮಾಡುವಂತಹ ಒಬ್ಬ ಮುಸ್ಲಿಂ ನಾಯಕ ಇರೋದಕ್ಕಾದ್ರೂ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಮುಸ್ಲಿಂ ರಾಷ್ಟ್ರಗಳಿಗೆ ಬಂದಿದೆ. ಅಷ್ಟಕ್ಕೂ ಪ್ರಬೋವೋ ಸುಬಿಯಾಂತೋ ಹೇಳಿರೋದಾದ್ರೂ ಏನು ಕೇಳಿದ್ರೆ, ಅವರು ವಿಶ್ವಸಂಸ್ಥೆಯಲ್ಲಿ ಭಾಷಣ
ಮಾಡಿದ್ರಲ್ಲ, ಅದು ಎಂಡ್ ಆಗುವಂತಹ ಸಂದರ್ಭದಲ್ಲಿ ಇಸ್ಲಾಮಿಕ್ ಧರ್ಮದ ಪ್ರಕಾರವಾಗಿ ಒಂದು ಧನ್ಯವಾದವನ್ನು ಹೇಳಿದ್ರು. ಅಂದ್ರೆ ಈಗ ನಾವು ಭಾರತೀಯರಾಗಿ ಭಾಷಣವನ್ನು ಎಂಡ್ ಮಾಡುವಂತಹ ಸಂದರ್ಭದಲ್ಲಿ ಬಹುತೇಕರು ಏನು ಪದ ಬಳಸ್ತಾರೆ? ಜೈ ಹಿಂದ್, ಜೈ ಭಾರತ್, ಹೀಗೆ ಭಾಷಣವನ್ನು ಎಂಡ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಪ್ರಭೋವೋ ಸುಬಿಯಾಂತೋ ಕೂಡ ಇಸ್ಲಾಮಿಕ್ ಧರ್ಮದ ಒಂದು ಸಾಲನ್ನ ಹೇಳಿ ಭಾಷಣವನ್ನು ಎಂಡ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅವರು ಮುಂದುವರೆದು ಶಲೋಮ್ ಅಂತಾರೆ. ಈ ಶಲೋಮ್ ಅನ್ನುವಂತಹ ಪದ ಇದೆಯಲ್ಲ, ಇದನ್ನ ಬಳಸುವಂತಹದ್ದು ಯಹೂದಿಗಳು ಹಲೋ ಗುಡ್ ಬೈ ಅನ್ನೋದಕ್ಕೆ ಶಾಲೋಮ್ ಅಂತ ಬಳಸ್ತಾರೆ. ಅದಕ್ಕೂ ಮುಂದುವರೆದು ಓಂ ಶಾಂತಿ ಶಾಂತಿ ಓಂ ಅಂತಾರೆ. ಆನಂತರದಲ್ಲಿ ಓಂ ನಮೋ ಬುದ್ಧಾಯ ಹೀಗಂತ ಪ್ರಭೋವೋ ಸುಬಿಯಾಂತೋ ಭಾಷಣವನ್ನು ಎಂಡ್ ಮಾಡ್ತಾರೆ. ಮಿತ್ರರೇ, ಪ್ರಭೋವೋ ಸುಬಿಯಾಂತೋ ಇದಿಷ್ಟನ್ನೇ ಹೇಳಿ ಭಾಷಣವನ್ನು ಎಂಡ್ ಮಾಡಿದ್ದೇ ಆಗಿದ್ರೆ ಇವತ್ತು ನೀವು ಇಷ್ಟೆಲ್ಲ ಚರ್ಚೆ ಮಾಡಬೇಕಾದಂತಹ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಅವರ ಭಾಷಣವೇ ಇದಕ್ಕೆ ಪೂರಕವಾಗಿತ್ತು. ಅವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ರಿಯಲ್ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಏನೆಲ್ಲ ಸೊಲ್ಯೂಷನ್ಗಳು ಬೇಕೋ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಗಾಜಾಗೆ ನಾನು 20,000 ಸೈನಿಕರನ್ನ ಕಳುಹಿಸೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಇಂಡೋನೇಷ್ಯಾದ ಅಧ್ಯಕ್ಷ ಘೋಷಣೆ ಮಾಡ್ತಾರೆ. ಮಿತ್ರರೇ, ನಿಮಗೀಗ ಅನಿಸಬಹುದು, ಸೈನಿಕರನ್ನ ಕಳುಹಿಸೋದಾದ್ರೆ ಶಾಂತಿ ಹೇಗೆ ಸಾಧ್ಯ ಆಗತ್ತೆ? ಇಸ್ರೇಲ್ ಜೊತೆಗೆ ಯುದ್ಧ ಮಾಡೋದಕ್ಕಲ್ವಾ ಅವರು ಸೈನಿಕರನ್ನ ಕಳುಹಿಸೋದು ಅಂತ. ಆದರೆ ಪ್ರಭೋವೋ ಸುಬಿಯಾಂತೋ ಹೇಳ್ತಿರೋದು ಇಸ್ರೇಲ್ ಮೇಲೆ ಯುದ್ಧ ಮಾಡೋದಕ್ಕೆ ಸೈನಿಕರನ್ನ ಕಳುಹಿಸ್ತೀನಿ ಅಂತಲ್ಲ, ಗಾಜಾದಲ್ಲಿ ಶಾಂತಿ ಪಾಲನಾ ಪಡೆಯಾಗಿ ನಾವು ಸೈನಿಕರನ್ನ ಕಳುಹಿಸ್ತೀವಿ. ಅದಕ್ಕೆ ಮುಂದುವರೆದು ಪ್ರಭೋವೋ ಸುಬಿಯಾಂತೋ ಇನ್ನೊಂದು ಮಾತನ್ನ ಹೇಳ್ತಾರೆ. ಇವತ್ತು ಎಲ್ಲಾ ಇಸ್ಲಾಮಿಕ್ ದೇಶಗಳೂ ಕೂಡ ಇಸ್ರೇಲ್ಗೆ ಭದ್ರತಾ ಗ್ಯಾರಂಟಿಯನ್ನ ಕೊಡಬೇಕು. 2 ದೇಶ ಅನ್ನುವಂತಹ ಸಿದ್ಧಾಂತಕ್ಕೆ ಪ್ರತಿಯೊಬ್ಬರೂ ಕೂಡ ಬದ್ಧರಾಗಿರಬೇಕು. ಪ್ಯಾಲೆಸ್ತೇನಿಯನ್ನರು ಎಷ್ಟು ಸುರಕ್ಷಿತವಾಗಿ ಸೇಫ್ ಆಗಿ ಶಾಂತಿಯಿಂದ ಬದುಕಬೇಕು, ಅಷ್ಟೇ ಸುರಕ್ಷಿತವಾಗಿ ಅಷ್ಟೇ ಸೇಫ್ ಆಗಿ ಶಾಂತಿಯುತವಾಗಿ ಇಸ್ರೇಲಿಗರು ಕೂಡ ಬದುಕಬೇಕು. ಅಂತಹ ವಾತಾವರಣವನ್ನು ನಿರ್ಮಿಸಿದ್ರೆ ಮಾತ್ರ ನಿಜವಾದ ಶಾಂತಿಯನ್ನ ನಾವು ಸ್ಥಾಪನೆ ಮಾಡಬಹುದು. ಇವತ್ತು ವಿಶ್ವದಲ್ಲಿ ಧರ್ಮಗಳ ನಡುವೆ ಸಾಮರಸ್ಯ ಬೆಳಿಬೇಕು ಹೀಗಂತ ಪ್ರಭೋವೋ ಸುಬಿಯಾಂತೋ ವಿಶ್ವಸಂಸ್ಥೆಯ ತನ್ನ ಭಾಷಣದಲ್ಲಿ ಬಹಳ ಗಟ್ಟಿಯಾದಂತಹ ಧ್ವನಿಯಲ್ಲಿ ಪ್ರತಿಪಾದಿಸ್ತಾರೆ. ಮಿತ್ರರೇ, ಈ ಮಾತುಗಳಿದೆಯಲ್ಲ, ಇದು ಇತಿಹಾಸದಲ್ಲಿ ದಾಖಲಾಗುವಂತಹ ಮಾತುಗಳು. ಈ ಮಾತನ್ನ ಯುರೋಪ್ ದೇಶದ ಯಾವುದೋ ನಾಯಕ ಹೇಳಿದ್ರೆ ಇದಕ್ಕಿಷ್ಟು ವ್ಯಾಲ್ಯೂ ಇರ್ತಾ ಇರಲಿಲ್ಲ. ಪ್ರಭೋವೋ ಸುಬಿಯಾಂತೋ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರುವ ಕಾರಣದಿಂದಾಗಿ ಇದಕ್ಕಿಷ್ಟು ವ್ಯಾಲ್ಯೂ ಇದೆ. ಮೊದಲನೇದಾಗಿ ಇಂಡೋನೇಷ್ಯಾ ಮುಸ್ಲಿಂ ಮೆಜಾರಿಟಿ ಇರುವಂತಹ ದೇಶ, ಜೊತೆಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವಂತಹ ದೇಶ ಕೂಡ ಹೌದು. ಇಂಡೋನೇಷ್ಯಾದಲ್ಲಿ ಒಟ್ಟು 28,35,00,000 ಜನ ವಾಸ ಮಾಡ್ತಾರೆ. ಅದರಲ್ಲಿ 87% ಮುಸ್ಲಿಮರು, 10% ಕ್ರಿಶ್ಚಿಯನ್ನರಿದ್ದಾರೆ, 1.67% ಅಷ್ಟು ಹಿಂದೂಗಳಿದ್ದಾರೆ. ಜೊತೆಗೆ ಈ ಪ್ರಭೋವೋ ಸುಬಿಯಾಂತೋ ಇದಾರಲ್ಲ, ಇವರು ಕೂಡ ಮುಸ್ಲಿಂ ಧರ್ಮಕ್ಕೆ ಸೇರಿದಂಥವರು. ಇಂತಹ ಒಬ್ಬ ಮುಸ್ಲಿಂ ನಾಯಕ ಯಹೂದಿಗಳಿಗೆ ಭದ್ರತೆಯ ಗ್ಯಾರಂಟಿಯನ್ನು ಕೊಡಬೇಕು, ಇಸ್ರೇಲ್ ಕೂಡ ಶಾಂತಿಯಿಂದ ಬದುಕಬೇಕು, ಅಲ್ಲೂ ಶಾಂತಿ ನೆಲೆಸಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡೋದಿದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ. ಇದಕ್ಕೆ ಬಹಳ ಗಟ್ಟಿತನ ಬೇಕು, ಜೊತೆಗೆ ಅಂತಹದೇ ಗುಂಡಿಗೆ ಕೂಡ ಬೇಕಾಗತ್ತೆ. ಯಾಕೆ ಕೇಳಿದ್ರೆ ಇವತ್ತು ಟ್ರೆಂಡ್ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ ಅಂತಂದ್ರೆ, ಮುಸ್ಲಿಂ ದೇಶ ಇರಬಹುದು, ಮುಸ್ಲಿಂ ನಾಯಕರು ಇರಬಹುದು, ಅವರು ಸಹಜವಾಗಿ ಇಸ್ರೇಲನ್ನ ವಿರೋಧಿಸಬೇಕು, ಯಹೂದಿಗಳನ್ನ ತನ್ನ ದ್ವೇಷಿಗಳಂತೆ ನೋಡಬೇಕು. ಆಗ ಮಾತ್ರ ಅವರು ನಾಯಕರಾಗೋದಕ್ಕೆ ಸಾಧ್ಯ, ಒಂದು ದೇಶವನ್ನು ಆಳೋದಕ್ಕೆ ಸಾಧ್ಯ. ಆ ರೀತಿಯ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇವತ್ತು ಭಾರತ ಒಂದು ತಟಸ್ಥ ದೇಶವಪ್ಪ. ನಮ್ಮದು ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ದೇಶ. ನಮಗೂ ಪ್ಯಾಲೆಸ್ತೈನ್ಗೂ ಸಂಬಂಧ ಇಲ್ಲ. ಇಸ್ರೇಲ್ನಲ್ಲಿರುವಂತಹ ಯಹೂದಿಗಳು ಭಾರತವನ್ನು ಇಷ್ಟಪಡ್ತಾರೆ, ಭಾರತವನ್ನು ಬೆಂಬಲಿಸ್ತಾರೆ. ಭಾರತದ ರಕ್ಷಣಾ ವಲಯಕ್ಕೂ ಕೂಡ ಅವರು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇಸ್ರೇಲ್ ಭಾರತದ ನಡುವೆ ಬಹಳ ಕೊಡುಕೊಳ್ಳುವಿಕೆ ಇದೆ. ಇಷ್ಟಾದರೂ ಸಹ ಭಾರತದಲ್ಲಿ ವಿಪಕ್ಷಗಳು ಪ್ಯಾಲೆಸ್ತೈನ್ ಪರವಾದಂತಹ ಗಟ್ಟಿ ನಿಲುವನ್ನು ಹೊಂದಿದ್ದಾವೆ. ಇಲ್ಲಿನ ಮುಸ್ಲಿಂ ಸಮುದಾಯವನ್ನು ಖುಷಿಪಡಿಸೋದಕ್ಕೋಸ್ಕರವಾಗಿ ಎಂತಹದೇ ಸ್ಟೇಟ್ಮೆಂಟ್ ಅನ್ನು ಬೇಕಾದರೂ ಕೊಡ್ತಾರೆ. ಇತ್ತೀಚೆಗೆ ಪ್ರಕಾಶ್ ರಾಜ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ವಾ, ಗಾಜಾದ ಇವತ್ತಿನ ಸ್ಥಿತಿಗೆ ನರೇಂದ್ರ ಮೋದಿ ಅವರು ಕಾರಣ ಅಂತ. ಭಾರತದಲ್ಲಿರುವಂತಹ ಮುಸ್ಲಿಂ ಸಮುದಾಯದವರು ಕೂಡ ಅಷ್ಟೇ, ಪ್ಯಾಲೆಸ್ತೈನ್ನವರು ನಮ್ಮ ಧರ್ಮದವರು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರಿಗೆ ಬೆಂಬಲ ಕೊಡ್ತಾರೆ, ನಮ್ಮ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ಯಾಕೋಸ್ಕರವಾಗಿ ಯುದ್ಧ ಆಗ್ತಾ ಇದೆ, ಗಾಜಾದ ಇವತ್ತಿನ ಪರಿಸ್ಥಿತಿಗೆ ಯಾರ ಕಾರಣ, ಯಾಕೋಸ್ಕರವಾಗಿ ಅದಾಯಿತು, ಅದಕ್ಕೆ ಸೊಲ್ಯೂಷನ್ ಏನು, ಇದ್ರ ಬಗ್ಗೆ ಯಾರೊಬ್ಬರೂ ಚರ್ಚೆ ಮಾಡೋದಿಲ್ಲ. ಈಗ ಜಗತ್ತಿನಲ್ಲಿರುವಂತಹ ಮುಸ್ಲಿಂ ರಾಷ್ಟ್ರಗಳಿಗೆ ಈ ವಿಚಾರ ತಿಳಿದಿಲ್ಲ ಅಂತೇನಿಲ್ಲ, ಅವರಿಗೆಲ್ಲ ತಿಳಿದಿದೆ. ಆದ್ರೆ ಓಪನ್ ಆಗಿ ಮಾತನಾಡಿದ್ರೆ ಅವರ ರಾಜಕೀಯವೇ ಅಂತ್ಯ ಆಗಿ ಹೋಗುತ್ತೆ. ಯಾವ ರೀತಿಯಾದಂತಹ ವಾತಾವರಣ ಅಲ್ಲಿದೆ ಅಂತಂದ್ರೆ, ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಆದಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಸ್ರೇಲ್ ಜೊತೆಗಿನ ಬಾಂಧವ್ಯವನ್ನ ವೃದ್ಧಿ ಮಾಡಿಕೊಂಡಿದ್ದೆ ಆದ್ರೆ ನನ್ನ ಪ್ರಾಣಕ್ಕೆ ಕುತ್ತು ಬರಬಹುದು ಅಂತ. ಅಂತಹ ಥ್ರೆಟ್ ನನಗಿದೆ ಅಂತ ಹೇಳಿ 2024ರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಸೌದಿಯ ಕ್ರೌನ್ ಪ್ರಿನ್ಸ್, ಅಲ್ಲಿ ರಾಜಾಡಳಿತ ಇರುವಂತಹದ್ದು ಪ್ರಜಾಪ್ರಭುತ್ವ ಅಲ್ಲ. ಅಂತಹ ಒಬ್ಬ ರಾಜನಿಗೆ, ಸರ್ವಶಕ್ತನಾದಂತಹ ರಾಜನಿಗೆ ಆ ಭಯ ಇದೆ. ಇಸ್ರೇಲ್ ಬಗ್ಗೆ ಮಾತನಾಡೋದಾಗಿರಬಹುದು, ಇಸ್ರೇಲ್ ಜೊತೆಗೆ ಸಂಬಂಧ ಸುಧಾರಣೆ ಮಾಡಿಕೊಳ್ಳೋದಾಗಿರಬಹುದು, ಇದನ್ನ ಇಸ್ಲಾಮಿಕ್ ಜಗತ್ತು ಒಪ್ಪೋದೇ ಇಲ್ಲ. ಆ ರೀತಿಯ ವಾತಾವರಣವನ್ನ ಇರಾನ್ ನಿರ್ಮಾಣ ಮಾಡಿಟ್ಬಿಟ್ಟಿದೆ, ಅಷ್ಟು ವಿಷಬೀಜವನ್ನು ಬಿತ್ತಿದೆ. ಇಂತಹ ಸಂದರ್ಭದಲ್ಲಿ ಸುಬಿಯಾಂತೋ, ವಿಶ್ವದ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರದ ಅಧ್ಯಕ್ಷ, ಇಸ್ರೇಲ್ಗೂ ಕೂಡ ಭದ್ರತಾ ಗ್ಯಾರಂಟಿಯನ್ನ ಕೊಡಬೇಕು, ಧಾರ್ಮಿಕ ಸಾಮರಸ್ಯ ಸ್ಥಾಪನೆ ಆಗಬೇಕು,
ಪರಸ್ಪರ ಧರ್ಮದ ಆಧಾರದಲ್ಲಿ ಕಚ್ಚಾಡಬಾರದು, ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಬಿಲ್ಡ್ ಆಗಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳೋದಿದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ, ಅದಕ್ಕೆ ಬಹಳ ದೊಡ್ಡ ಗುಂಡಿಗೆಯೇ ಬೇಕಾಗುತ್ತೆ. ಹೀಗಾಗಿ ಮಿತ್ರರೇ, ಈ ಸುಬಿಯಾಂತೋ ನನಗೆ ಹೀರೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಅವರು 2024 ಅಕ್ಟೋಬರಲ್ಲಿ ಅನ್ಸುತ್ತೆ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆಗಿದ್ದು. ಅದಾಗ್ತಿದ್ದ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು 2025 ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಅವರನ್ನು ಅತಿಥಿಯಾಗಿ ಆಹ್ವಾನಿಸಿದ್ರು. ಆಗ ಭಾರತಕ್ಕೆ ಬಂದಂತಹ ಸುಬಿಯಾಂತೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನನ್ನ DNA ಇದೆಯಲ್ಲ, ಇದು ಇಂಡಿಯನ್ DNA ಜೊತೆಗೆ, ಅಂದ್ರೆ ಹಿಂದೂಗಳ DNA ಜೊತೆಗೆ ಮ್ಯಾಚ್ ಆಗುತ್ತೆ. ಇವತ್ತು ಇಂಡೋನೇಷ್ಯಾದ ಬಹುತೇಕ ಹೆಸರುಗಳು ಸಂಸ್ಕೃತ ಮೂಲವನ್ನು ಹೊಂದಿದಾವೆ. ಹೀಗಂತ ಇಂಡೋನೇಷ್ಯಾದ ಇತಿಹಾಸವನ್ನ ನೆನಪು ಮಾಡಿಕೊಂಡಿದ್ರು. ತಮ್ಮ ಪೂರ್ವಿಕರು ಯಾರು ಅನ್ನೋದನ್ನ ಸುಬಿಯಾಂತೋ ಮುಕ್ತವಾಗಿ ಹೇಳ್ಕೊಂಡಿದ್ರು. ಈ ತರಹದ ಇತಿಹಾಸದ ಪ್ರಜ್ಞೆ ಇದೆಯಲ್ಲ, ಇದು ಭವಿಷ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಬಹಳ ಮುಖ್ಯ ಆಗತ್ತೆ. ನೀವು ಇತಿಹಾಸವನ್ನೇ ಅಧ್ಯಯನ ಮಾಡಿಲ್ಲ, ತಮ್ಮ ಮಕ್ಕಳಿಂದ ಇತಿಹಾಸವನ್ನ ಮುಚ್ಚಿಟ್ರಿ ಅಂತಂದ್ರೆ ಪಾಕಿಸ್ತಾನದವ್ರ ರೀತಿ ಆಗ್ತೀರಿ, ಇಲ್ಲ ಬಾಂಗ್ಲಾದೇಶದವ್ರ ರೀತಿ ಆಗ್ತೀರಿ. ಬಾಂಗ್ಲಾದೇಶದ ಯುವಕರಿಗೆ 1971ರಲ್ಲಿ ನಾವು ಹೇಗೆ ಸ್ವತಂತ್ರ ಗಳಿಸಿದೀವಿ ಅಂತ ಗೊತ್ತೇ ಇಲ್ಲ. ಭಾರತ ಯಾವ ಮಟ್ಟಿನ ಸಹಾಯ ಮಾಡಿತ್ತು ಅನ್ನೋದನ್ನ ಅವರಿಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಕಡೆ ಪಾಕಿಸ್ತಾನದವರಿಗೆ 1947ಕ್ಕೂ ಮುಂಚಿನ ಇತಿಹಾಸ ಬೇಕಾಗೇ ಇಲ್ಲ. ಭಾರತ ಯಾವ ರೀತಿಯಾಗಿ ಸ್ವತಂತ್ರ ಹೋರಾಟವನ್ನ ಮಾಡಿತು, ಎಷ್ಟು ಜನ ತ್ಯಾಗ ಬಲಿದಾನ ಮಾಡಿದ್ರು, ಅದರ ಹಿಂದಿನ ಅಖಂಡ ಭಾರತದ ಇತಿಹಾಸ ಏನಾಗಿತ್ತು ಅಂತ ಇವತ್ತು ಪಾಕಿಸ್ತಾನದವರು ಓದೋದೇ ಇಲ್ಲ. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಾಯಿತು. ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ದೇಶವಾಗಿ ರೂಪುಗೊಳ್ತು. ನಮಗೆ ಇಸ್ಲಾಮೇ ಮುಖ್ಯ, ಅವರು ಹಿಂದೂಗಳು, ಅವರ ವಿರುದ್ಧ ಯುದ್ಧ ಮಾಡಬೇಕು. ಈ ರೀತಿಯ ಇತಿಹಾಸವನ್ನು ಅವರು ಓದ್ತಾ ಇದ್ದಾರಲ್ಲ, ಇದೇ ಕಾರಣದಿಂದಾಗಿ ಭಾರತ ಪಾಕಿಸ್ತಾನ ಯಾವತ್ತೂ ಕೂಡ ನಾರ್ಮಲ್ ಆಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಇದಿಷ್ಟು ಸುಬಿಯಾಂತೋ ಕಥೆಯಾದ್ರೆ, ಈ ಕೊಲಂಬಿಯಾದ ಅಧ್ಯಕ್ಷರ ಭಾಷಣವನ್ನ ಹೇಳಿಬಿಟ್ಟು ಈ ವಿಡಿಯೋವನ್ನ ಎಂಡ್ ಮಾಡ್ತೀನಿ. ಯಾಕೆ ಕೇಳಿದ್ರೆ, ಕೊಲಂಬಿಯಾದ ಅಧ್ಯಕ್ಷರು ವಿಶ್ವಸಂಸ್ಥೆಯಲ್ಲಿ ಮಾಡಿದಂತಹ ಭಾಷಣವೂ ಕೂಡ ಅತ್ಯಂತ ಬೋಲ್ಡ್ ಆಗಿದೆ. ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಟ್ರಂಪ್ ವಿರುದ್ಧ ವಿಪರೀತವಾಗಿ ಕಿಡಿಕಾರಿದ್ದಾರೆ. ಈಗ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ನಡೀತಾ ಇರುವಂತಹದ್ದು ಅಮೆರಿಕಾದಲ್ಲಿ. ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಅಮೆರಿಕಾಗೆ ಬಂದಿದ್ರು. ಅಂದ್ರೆ ಅಮೆರಿಕಾದಲ್ಲಿ ನಿಂತುಕೊಂಡೇ ಅಮೆರಿಕದ ಅಧ್ಯಕ್ಷರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಟ್ರಂಪ್ ಒಬ್ಬ ಕ್ರಿಮಿನಲ್, ಅವರ ವಿರುದ್ಧ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಗುಸ್ತಾವೋ ಪೆಟ್ರೋ ವಾದ ಮಾಡಿದ್ದಾರೆ. ಯಾಕೆ ಅವರು ಟ್ರಂಪ್ ಮೇಲೆ ಅಷ್ಟೊಂದು ಸಿಟ್ಟಾದ್ರೂ ಕೇಳಿದ್ರೆ, ಇದೇ ಶಾಂತಿ ದೂತ ಟ್ರಂಪ್ ಇವತ್ತು ಕೆರಿಬಿಯನ್ ಸಮುದ್ರದಲ್ಲಿ ಮಾಡ್ತಾ ಇರುವಂತಹ ಅವಾಂತರದ ಕಾರಣದಿಂದಾಗಿ ಅಮೆರಿಕದ ಸೇನೆ ಪ್ರತಿನಿತ್ಯವೂ ಕೂಡ ಈ ಕೆರಿಬಿಯನ್ ಸಮುದ್ರದಲ್ಲಿ ಒಂದೊಂದು ಬೋಟ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ವಿನಾಕಾರಣ ಅದರ ಮೇಲೆ ಬಾಂಬ್ ಹಾಕ್ತಾ ಇದೆ, ಜನರ ಸಾವಿಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಕೊಟ್ಟಂತಹ ಒಂದು ಆದೇಶ. ನಿಮಗೆಲ್ಲ ಗೊತ್ತೇ ಇದೆ, ವೆನಿಜುವೆಲಾ ಮತ್ತು ಅಮೆರಿಕದ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ. ಯಾವಾಗ ಬೇಕಾದರೂ ಯುದ್ಧ ಆರಂಭವಾಗಬಹುದು ಅನ್ನುವಂತಹ ಸಿಚುವೇಶನ್ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ವೆನಿಜುವೆಲಾದಿಂದ ಅಮೆರಿಕಾಗೆ ಸಿಕ್ಕಾಪಟ್ಟೆ ಡ್ರಗ್ ಸಪ್ಲೈ ಆಗ್ತಾ ಇದೆ. ಹೀಗಾಗಿ ಅಮೆರಿಕದ ಸೇನೆಗೆ ಟ್ರಂಪ್ ಏನು ಆದೇಶ ಮಾಡಿದ್ದಾರೆ ಅಂತಂದ್ರೆ, ನೀವು ಯಾವುದೇ ಬೋಟ್ ಮೇಲೆ ಅನುಮಾನ ಬಂದರೂ ಕೂಡ ಅದನ್ನು ಉಡಾಯಿಸ್ಬಿಡಿ, ಹೀಗಂತ ಆದೇಶ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಅಮೆರಿಕದ ಸೇನೆ ಯಾವುದೇ ಪೂರ್ವಾಪರವನ್ನು ವಿಚಾರಿಸದೆ ಬೋಟ್ಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾ ಇದೆ. ಇದು ಇಡೀ ಕೆರಿಬಿಯನ್ ಸಮುದ್ರದಲ್ಲಿ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿ ಮೀನುಗಾರಿಕೆ ಮಾಡೋದು ಕಷ್ಟ ಆಗಿದೆ, ಅಲ್ಲಿನ ದೇಶಗಳಿಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಕೊಲಂಬಿಯಾದ ಅಧ್ಯಕ್ಷ ಈಗ ಟ್ರಂಪ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ವಿಚಾರಣೆಗೊಳಪಡಿಸಿ ಅಂತ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.